ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5.76 ಕೋಟಿ ರಿಕವರಿ ಮಾಡಿದ್ದಾರೆ ಪೊಲೀಸರು. 3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಬಹುದೊಡ್ಡ ದರೋಡೆ ಆಗುತ್ತೆ. 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5.76 ಕೋಟಿ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈ ಒಂದು ಪ್ರಕರಣದ ಕಿಂಗ್ ಪಿನ್ ಆಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಅಣ್ಣಪ್ಪ ನಾಯ್ಕ ಹಾಗೆಯೇ ಸಿಎಂಎಸ್ನ ಈ ಹಿಂದೆ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿ ಝೇವಿಯರ್ ಮತ್ತು ಗೋಪಿ ಅನ್ನೋ ವ್ಯಕ್ತಿಗಳನ್ನು ಒಟ್ಟು 3 ಜನರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಆಂಧ್ರದ ಕುಪ್ಪಂನಲ್ಲಿ ನವೀನ್ ಎಂಬಾತನ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ಬಂಧನ, ತಮಿಳುನಾಡಿನ ವೇಲೂರು ಬಳಿ ಓರ್ವನ ಬಂಧನ, ಆಂಧ್ರದ ಕುಪ್ಪಂನಲ್ಲಿ ನವೀನ್ ಎಂಬಾತನ ಬಂಧನ ಆಗಿದೆ. ನೆಲ್ಸನ್, ನವೀನ್, ರವಿ, ರಾಕೇಶ್, ದಿನೇಶ್ ನಾಪತ್ತೆಯಾಗಿದ್ದಾರೆ. ಪ್ಲಾನಿಂಗ್ ಮಾಡಿದ್ದ 3 ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಸಿಕ್ಕಿರುವಂತದ್ದು. ಅದಾದ ಮೇಲೆ ಈ ಒಂದು ರಾಬರಿಯಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ವಾ ನೆಲ್ಸನ್ ಅನ್ನೋ ಆತ, ನವೀನ್, ರವಿ, ರಾಕೇಶ್, ದಿನೇಶ್ ನಾಪತ್ತೆಯಾಗಿದ್ದಾರೆ. ಆಂಧ್ರ ಹಾಗೂ ತಮಿಳುನಾಡಿನಲ್ಲಿ ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ರಿಕವರಿ ಮಾಡಿರುವಂತಹ 5.76 ಕೋಟಿ ಹಣವನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಪೊಲೀಸರು ಈ ಹಣವನ್ನ ಸಕ್ಸಸ್ಫುಲಿ ರಿಕವರಿ ಮಾಡಿಕೊಂಡು ತೆಗೆದುಕೊಂಡು ಬಂದಿದ್ದಾರೆ. ಇನ್ನುಳಿದ ದುಡ್ಡು ಅಲ್ಲಲ್ಲೇ ಯಾರೆಲ್ಲ ಇಲ್ಲಿ ಒಂದು ದರೋಡೆಯಲ್ಲಿ ಇನ್ವಾಲ್ವ್ ಆಗಿದಾರಲ್ಲ ಅವರು ಒಂದಷ್ಟು ದುಡ್ಡುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸದ್ಯಕ್ಕೆ ಆ ಹಣದ ರಿಕವರಿ ಕೂಡ ಇಲ್ಲಿ ಆಗಬೇಕಾಗಿದೆ. ತಮಿಳುನಾಡು ಆಸ್ ವೆಲ್ ಆಸ್ ತಮಿಳುನಾಡಿನಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಸದ್ಯಕ್ಕೆ ಈ ಒಂದು ರಾಬರಿಯ ಕಿಂಗ್ ಪಿನ್ಗಳು, ಮಾಸ್ಟರ್ ಮೈಂಡ್ಗಳು, ಈ ಪ್ಲಾನ್ ಅನ್ನ ಮಾಡಿದವರು ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಒಂದು ರಾಬರಿಯಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನೋಡಿ, ಡ್ರೈವರ್ಸ್ ಇರಬಹುದು, ಅವ್ರ ಜೊತೆ ಸಹಚರರು, ಅವರೀಗ ಎಸ್ಕೇಪ್ ಆಗಿರುವಂತದ್ದು. ಅವರ ಶೋಧ ಕಾರ್ಯ ಈಗ ಮುಂದುವರಿತಾ ಇದೆ. ನೋಡ್ತಾ ಇರಬಹುದು 500 ರೂಪಾಯಿನ ಕಂತು ಯಾವ ರೀತಿ ಇದೆ ಅನ್ನುವಂಥದ್ದು. ರಿಕವರಿ ಮಾಡಿದ ಹಣವನ್ನ ಪೊಲೀಸರು ಬೆಂಗಳೂರಿಗೆ ತಂದಿದ್ದಾರೆ. ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇರುವಂತದ್ದು. ದರೋಡೆ, ಎಸ್ಕೇಪ್, ಹಣ ಸಾಗಾಟಕ್ಕೆ ಅಣ್ಣಪ್ಪ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಇದ ಕಾನ್ಸ್ಟೇಬಲ್ ಆಗಿದ್ದ ಜಿಪಿಎಸ್ ಅನ್ನ ಕಟ್ ಪ್ಲಾನ್ ಹೇಳಿಕೊಟ್ಟಿದ್ದವನೇ ಪೇದೆ ಅಣ್ಣಪ್ಪ. ಅಣ್ಣಪ್ಪನನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲ ವಿಚಾರಗಳು, ಈ ಮಾಸ್ಟರ್ ಪ್ಲಾನ್ ಬೆಳಕಿಗೆ ಬರುತ್ತೆ. ಇದರ ಕಿಂಗ್ ಪಿನ್ ಆಗಿರುವಂತಹ ಅಣ್ಣಪ್ಪನ ಫೋಟೋವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಇದರ ಜೊತೆಗೆ ಸಿಎಂಎಸ್ ನ ಹಳೆ ಸಿಬ್ಬಂದಿ ಝೇವಿಯರ್ ಅನ್ನುವಾತ ಕೂಡ ಇಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅದ್ರ ಜೊತೆ ಸಿಎಂಎಸ್ ನ ವೆಹಿಕಲ್ ಇನ್ಚಾರ್ಜ್ ಆಗಿದ್ದಂತಹ ಗೋಪಿಯ ಬಂಧನ ಕೂಡ ಆಗಿದೆ. ಈ 3 ಜನರು ಕೂಡ ಇಲ್ಲಿ ಕಿಂಗ್ ಪಿನ್ಗಳು. ಪೇದೆ ಅಣ್ಣಪ್ಪ ಮತ್ತೆ ಝೇವಿಯರ್ ಏನಿದ್ದಾರೆ ಇವರಿಬ್ರು ಮೊದಲೇ ಸ್ನೇಹಿತರು. ಈ ಪೇದೆ ಅಣ್ಣಪ್ಪ ಹಿಂದೆ ಕೂಡ ಕೆಲವೊಂದು ಚಿಕ್ಕ ಪುಟ್ಟ ರಾಬರಿಯಲ್ಲಿ ಇನ್ವಾಲ್ವ್ ಆಗಿದ್ದ. ಆತನನ್ನ 1-2 ಬಾರಿ ಜೈಲಿಗೂ ಕೂಡ ಪೊಲೀಸರು ಕಳಿಸಿದ್ರು. ಈಗ ದೊಡ್ಡ ಮೊತ್ತದಲ್ಲಿ ರಾಬರಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ದರೋಡೆ ಮಾಡೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ದೊಡ್ಡ ದರೋಡೆ ಪ್ರಕರಣವನ್ನ ಈಗ ಪೊಲೀಸರು ಬೇಯಿಸಿದ್ರೆ, ಈಗ ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಕೂಡ ಇದ್ದಾರೆ. ಅವ್ರನ್ನ ಕೇಳಬಹುದು. ಸರ್, ಈ ಒಂದು ಪ್ರಕರಣವನ್ನು ಯಾವ ರೀತಿ ಬೇಯಿಸಿದ್ರಿ ಮತ್ತೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಸದ್ಯಕ್ಕೆ 3 ಜನ ಅರೆಸ್ಟ್ ಆಗಿದ್ದಾರೆ. ಮತ್ತು 5.76 ಲಕ್ಷ ಸೀಸ್ ಆಗಿದೆ. 1 ಗಾಡಿ ಸೀಸ್ ಆಗಿದೆ. ಇನ್ನೂ ಕೆಲವು 5-6 ಜನ ಅರೆಸ್ಟ್ ಆಗಬೇಕು ಮತ್ತು ರಿಕವರಿ ಆಗಬೇಕು. ಈ ನಮ್ಮ ಎಂಟೈರ್ ಟೀಮ್ 200 ಮೆಂಬರ್ಸ್ ಅಂದಾಜ್ ಮೆನ್ ಮತ್ತು ಆಫೀಸರ್ಸ್ ಅವರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಪ್ರತಿಯೊಂದು ಕ್ಷಣದ್ದು ಅವ್ರಿಗೆ ಮಾಹಿತಿ ಸಂಗ್ರಹಿಸಿ ಇದು ತಕ್ಷಣ 50 ತಾಸು ವಿದಿನ್ 50 ಅವರ್ಸ್ ಈ ಕೆಲಸ ಆಗಿದೆ. ಇದು ತುಂಬ ಒಳ್ಳೆ ಕೆಲಸ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಸರ್, ಮತ್ತೆ ಇದೊಂದು ರೀತಿ ಸೆನ್ಸೇಷನಲ್ ಕೇಸ್ ಆಗಿತ್ತು. ಮತ್ತೆ ಇದನ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಸಾಕಷ್ಟು ಚಾಲೆಂಜಸ್ ಇತ್ತು. ಇದನ್ನ ನಿಮ್ಮ ಟೀಮ್ ಯಾವ ರೀತಿ ಟ್ರೇಸ್ ಮಾಡ್ತು ಮತ್ತೆ ಆರೋಪಿಗಳು ಎಲ್ಲಿದ್ರು, ಹೇಗೆ? ಆರೋಪಿ ಸದ್ಯಕ್ಕೆ ಇವರು ಎಲ್ಲರೂ ಬ್ಯಾಂಗ್ಳೂರವರೇ ಎಲ್ಲ. ಸೊ ಅವ್ರ ಬಗ್ಗೆ ನಾವು ಮಾಹಿತಿ ಫಸ್ಟ್ ತೊಗೊಂಡು ಅದಾದಮೇಲೆ ನಾವು ಅಲ್ಲಿ ರೇಡ್ ಮಾಡಿದ್ದೀವಿ, ಸರ್ಚಸ್ ಮಾಡಿದ್ದೀವಿ. ಸದ್ಯಕ್ಕೆ 30 ಜನಕ್ಕಿಂತ ಜಾಸ್ತಿ ಅವ್ರು ಕ್ವೆಶ್ಚನ್ ಮಾಡಿದ್ದಾರೆ. ಆ 30 ಜನ ಕ್ವೆಶ್ಚನ್ ಮಾಡುವಾಗ ಒಂದೊಂದು ಇನ್ಫಾರ್ಮೇಷನ್ ಮಾಹಿತಿ ಬಂತು. ದೊಡ್ಡ ಒಂದು ಆಪರೇಷನ್ ಇತ್ತು. ಇದು ಎಲ್ಲ ಎಂಟೈರ್ ಸೌತ್ ಇಂಡಿಯಾ ಅಲ್ಲಿ ಹೋಗಿ. ಬಟ್ ನನಗೆ ಭಾಳ ಖುಷಿ ಆಗ್ತಿದೆ. ನಮ್ಮ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಕಷ್ಟಪಟ್ಟು ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ಸರ್, ಮತ್ತೆ ಅಕ್ಯೂಸ್ ಇದನ್ನ ಈ ಒಂದು ದರೋಡೆ ಮಾಡೋದಕ್ಕೆ ಮಾಡಿದಂಥ ಪ್ಲಾನ್ ಹೇಗಿತ್ತು ಮತ್ತೆ ಎಷ್ಟು ದಿನದಿಂದ ಇದನ್ನ ಅವರು ಪ್ಲಾನಿಂಗ್ ಬಂದಿದೆ?
ಅವರು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ರಂತೆ ಆಸ್ ಆಫ್ ನಾವು ಗೊತ್ತಾಗಿದೆ. ಮತ್ತು ಲಾಸ್ಟ್ 15 ಡೇಸಲ್ಲಿ ಅವರು ಈ ಏರಿಯಾಗೆ ರೆಕ್ಕಿ ಮಾಡ್ತಾಯಿದ್ರು. ಮತ್ತು ಅಮೌಂಟ್ ಎಲ್ಲಿ ಸರ್ ಎಷ್ಟೊಂದು ಇದು ಬ್ಯಾಂಗ್ಳೂರ್ ಔಟ್ಸ್ಕಟ್ಸಲ್ಲಿ ನಮಗೆ ರಿಕವರಿ ಆಗಿದೆ. ಬೇರೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಈ ಒಂದು ಕೇಸಲ್ಲಿ? ಟೋಟಲ್ 6 ಇಂದ 8 ಜನ ಇರ್ಬೋದು. 3 ಜನ ಅವ್ರ ಪೈಕಿ ಅರೆಸ್ಟ್ ಆಗಿದೆ, ಇನ್ನೂ ಅರೆಸ್ಟ್ ಆಗಬೇಕು ಸರ್. ಮತ್ತು ಈ ಒಂದು ಕೇಸನ್ನು ತುಂಬ ಸಕ್ಸಸ್ಫುಲ್ ಆಗಿ ಟ್ರೇಸ್ ಮಾಡಿದ್ದಾರೆ. ನಿಮ್ಮ ಸ್ಟಾಫ್ಗೆ ಏನು ಹೇಳ್ತೀರಾ, ನಿಮ್ಮ ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ನಮ್ಮ ಸ್ಟಾಫ್ ನಮ್ಮ ಅಧಿಕಾರಿಗೆ ತುಂಬ ಒಳ್ಳೆಯ ಕೆಲಸ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು 5 ಲಕ್ಷ ರಿವಾರ್ಡ್ ಕೂಡ ಘೋಷಿಸಿದ್ದೇನೆ. ಜೊತೆಗೆ ಅವ್ರಿಗೆ ನಾವು ಸಪ್ರೇಟಾಗಿ ಕರೆದು ಫೆಲಿಸ್ಟೇಷನ್ ಸೆರೆಮನಿ ಕೂಡ ಮಾಡ್ತೀವಿ. ಇದು ನಗರ ಪೊಲೀಸ್ ಆಯುಕ್ತರು ಆಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಿರೋದು. ಇನ್ನೂ ಕೂಡ ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಇನ್ನು ರಿಕವರಿ ಆದ ಹಣದ ಕುರಿತು ನಮ್ಮ ಪ್ರತಿನಿಧಿ ಮಾದೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 3 ಅರೆಸ್ಟ್ ಮಾಡಿ 5.75 ಲಕ್ಷ ಹಣವನ್ನ 5 ಕೋಟಿ 75 ಲಕ್ಷ ಹಣವನ್ನ ರಿಕವರಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಘಟನಾ ಸ್ಥಳದ ಬಳಿ ಇದ್ದೀನಿ. ಅಂದ್ರೆ ಒಂದು ರಿಕವರಿ ಮಾಡಿದಾರಲ್ಲ, ಒಂದು ಹಣವನ್ನ ಇಲ್ಲಿ ಜೋಡಿಸಿಟ್ಟಿದ್ದಾರೆ. BCP ಅಂತ ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಅಂತೇಳಿ ಜೋಡಿಸಿಟ್ಟಿದ್ದಾರೆ. ಆ ಒಂದು ರಿಕವರಿ ಮಾಡಿದಂತ ಹಣವನ್ನ, ಇದೇ ಒಂದು ಹಣವನ್ನ ATMಗೆ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ, HDFC ಬ್ಯಾಂಕ್ ನ ATM ಗಳಿಗೆ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ CMS ವ್ಯಾನ್ ಅನ್ನ ಅಡ್ಡಗಟ್ಟಿದ್ದಂತಹ ಆರೋಪಿಗಳು, ಸುಮಾರು 6 ರಿಂದ 7 ಜನ ಆರೋಪಿಗಳು ಆ ಒಂದು ಆಡಗಲೇ ಈ ಒಂದು ಹಣವನ್ನ ಒಟ್ಟು 7 ಕೋಟಿ 11 ಲಕ್ಷ ಹಣವನ್ನ ರಾಬರಿ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಿಭಾಗದ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ಈಗಾಗಲೇ ಒಂದಷ್ಟು ಜನ ಸಿಕ್ಕಿದ್ದಾರೆ. ಆರೋಪಿಗಳನ್ನ ಈಗಾಗಲೇ 3 ಜನ ಆರೋಪಿಗಳನ್ನ ಬಂಧಿಸಿ ತೀವ್ರ ತನಿಖೆ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಈ ಚಿತ್ತೂರಿನ ಭಾಗದಲ್ಲಿ ಸಿಕ್ಕಿದಂತಹ, ಅಂದ್ರೆ ಚಿತ್ತೂರು ಆಂಧ್ರ ಪ್ರದೇಶದ ಚಿತ್ತೂರು ಹಾಗೂ ಪಕ್ಕದಲ್ಲೇ ಇರುವಂತಹ ತಮಿಳುನಾಡು ಎರಡೂ ಕಡೆ ಕನೆಕ್ಟ್ ಆಗುವಂತ ರಸ್ತೆಗಳಲ್ಲಿ ಒಂದು ಹಣವನ್ನ ಬಿಸಾಕಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿತ್ತು. ಅಲ್ಲಿಯೇ ಇನೋವಾ ಕಾರು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಈ ಒಂದು ಹಣವನ್ನ ಇಟ್ಕೊಂಡು ಹೋಗಿದ್ದಂತ ಇನೋವಾ ಕಾರ್ ಅಲ್ಲಿ ಪತ್ತೆಯಾಗಿತ್ತು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಸುಮಾರು 15 ಪೊಲೀಸ್ ತಂಡಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ 5.70 ಲಕ್ಷ 5 ಕೋಟಿ 70 ಲಕ್ಷ ಹಣವನ್ನ ಈಗ ರಿಕವರಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಕಮಿಷನರ್ ಸಿಮಂತ್ ಸಿಂಗ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡ್ತಿದ್ರು. ಈ ಒಂದು ರಾಬರಿ ಮಾಡಿರುವಂತ ಆರೋಪಿಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅಂದ್ರೆ ಯಾರೆಲ್ಲ ಇನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ರಲ್ಲ, ಅವ್ರು ಯಾರು ಕೂಡ ಪತ್ತೆ ಆಗಿಲ್ಲ. ಇನೋವಾ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಆ ಒಂದು ಆರೋಪಿಗಳಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸದ್ಯಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಆಗಿರ್ಬೋದು, ಜೊತೆಗೆ CMS ನ ಮಾಜಿ ಸಿಬ್ಬಂದಿ ಆಗಿರುವಂತಹ ಝೇವಿಯರ್ ಮತ್ತೆ ಹಾಲಿ ಸಿಬ್ಬಂದಿ ಆಗಿರುವಂತಹ ಗೋಪಿ, ಈ 3ರನ್ನು ಕೂಡ ಅರೆಸ್ಟ್ ಮಾಡಿ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕೇರಳ ಮತ್ತೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಉಳಿದವರಿಗಾಗಿ, ರಾಬರ್ಸ್ ಮಾಡಿರುವಂತಹ ಆರೋಪಿಗಳಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಜೊತೆ ನ್ಯೂಸ್ 18 ಕನ್ನಡ, ಬೆಂಗಳೂರು. ನೋಡ್ತಾ ಇರಬಹುದು ಯಾವ ರೀತಿ ಪೊಲೀಸರು ಸಕ್ಸಸ್ಫುಲಿ ಈ ಒಂದು ದರೋಡೆಕೋರರಿಂದ ಹಣವನ್ನ ಆಲ್ಮೋಸ್ಟ್ 80% ಅಷ್ಟು ರಿಕವರಿ ಮಾಡಿದ್ದಾರೆ. ಒಂದ್ ಕಡೆ ಆರೋಪಿಗಳ ಫೋಟೋವನ್ನ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಒಟ್ಟು ಪ್ರಮುಖವಾಗಿ ಮಿಸ್ ಆಗಿರುವಂತಹ ಜಿತೇಶ್ ಇರಬಹುದು, ಅದ್ರ ಜೊತೆಗೆ ದಿನೇಶ್ ಇರಬಹುದು, ಇವರೆಲ್ಲರೂ ಕೂಡ ಇನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗಿರುವಂತವರು. ರವಿ ನಾಪತ್ತೆಯಾಗಿರುವಂತಹ ಈತ ಕೂಡ ದರೋಡೆಕೋರ. ಈ ಒಂದು ದರೋಡೆಯಲ್ಲಿ ಇನ್ವಾಲ್ವ್ ಆಗಿರುವಂತವರು ಇವರೆಲ್ಲರೂ ಕೂಡ. ನೆಲ್ಸನ್ ಈತ ಕೂಡ ಈ ಒಂದು ದರೋಡೆಯಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅದ್ರ ಜೊತೆಗೆ ರಾಕೇಶ್, ದಿನೇಶ್ ಇವರೆಲ್ಲರೂ ಕೂಡ ಈ ಒಂದು ಇನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗಿರ್ತಾರೆ. ಸದ್ಯಕ್ಕೆ ಇವರಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಪೊಲೀಸರು. ಆಲ್ರೆಡಿ ಕಿಂಗ್ ಪಿನ್ಗಳು ಮೂವರು ಕೂಡ ಪೊಲೀಸರ ವಶದಲ್ಲಿ ಇರುವಂತದ್ದು ನೋಡ್ತಾ ಇರಬಹುದು. ಅಣ್ಣಪ್ಪ ಅರೆಸ್ಟ್ ಆಗಿರುವಂತಹ, ಅದಾದ್ಮೇಲೆ ಝೇವಿಯರ್ ಇದೆ CMS ನ ಹಳೆಯ ಸಿಬ್ಬಂದಿ. ಅದರ ಜೊತೆಗೆ ಈಗ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಿರುವಂತಹ ಗೋಪಿ ಕೂಡ ಅರೆಸ್ಟ್ ಆಗಿದ್ದಾನೆ. ಈತ ಗೋಪಿ ಅನ್ನುವಾತ ಇಲ್ಲಿ ಕ್ಯಾಬ್ ಇನ್ಚಾರ್ಜ್ ಆಗಿರ್ತಾನೆ. ಎಲ್ಲೆಲ್ಲ ವೆಹಿಕಲ್ ಹೋಗುತ್ತೆ ಅನ್ನುವಂಥದ್ದನ್ನ ಈತ ಪ್ಲಾನ್ ಮಾಡ್ಕೊಂಡು ನೋಡಿರ್ತಾನೆ. ಯಾವ ರೀತಿ ಹಣವನ್ನ ವಿಡ್ರಾ ಮಾಡಿ ಈ ಒಂದು CMS ಸಿಬ್ಬಂದಿಗಳಿಗೆ ಕೊಡಲಾಗುತ್ತೆ, ಅದಾದ್ಮೇಲೆ ವೆಹಿಕಲ್ ನ ಒಳಗಡೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಯಾವ ರೀತಿಯಲ್ಲಿ ನಾವು ಪ್ಲಾನ್ ಅನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು CMS ನ ಸಿಬ್ಬಂದಿ ಏನಿದ್ದಾನೆ, ಕ್ಯಾಬ್ ಇನ್ಚಾರ್ಜ್ ಗೋಪಿ, ಈತ ಕೂಡ ಈ ಒಂದು ದರೋಡೆಯಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡೋಕೆ ಈತ ಕೂಡ ಒಬ್ಬ ಪಾರ್ಟ್ ಆಗಿರ್ತಾನೆ. ಅದಾದ್ಮೇಲೆ ಝೇವಿಯರ್ ಈತ ಕೂಡ ಈ ಒಂದು CMS ನ ಹಳೆ ಸಿಬ್ಬಂದಿ ಆಗಿರ್ತಾನೆ. 1 ವರ್ಷದ ಹಿಂದೆಯಷ್ಟೇ ಈತ ಇಲ್ಲಿ ಕೆಲಸವನ್ನ ಬಿಟ್ಟಿರ್ತಾನೆ. ಸೊ ಈತನಿಗೂ ಕೂಡ ಈ ಒಂದು CMS ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸಗಳು ನಿರ್ವಹಣೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆತನಿಗೆ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಅದಾದ್ಮೇಲೆ ಪೇದೆ ಅಣ್ಣಪ್ಪ ಈತ ಕೂಡ ಅಷ್ಟೇ. ಈತ ಇದರ ಮೇನ್ ಮಾಸ್ಟರ್, ಕಿಂಗ್ ಪಿನ್ ಅಂತಾನೆ ಹೇಳಬಹುದು. ಇವರು 3 ಜನ ಸೇರ್ಕೊಂಡು ಒಂದ್ ಕಡೆ ಕೂತು ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ.
ಅಣ್ಣಪ್ಪ ಒಂದಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಆಸ್ ಏನೆಲ್ಲ ಟೆಕ್ನಿಕಲಿ ವಿಚಾರಗಳನ್ನ ತಿಳಿಸ್ಬಿಟ್ಟು ಎಲ್ಲೆಲ್ಲಿ ಯಾವ ರೀತಿ ಪ್ಲಾನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡ್ತಾನೆ. ಅದಾದ್ಮೇಲೆ ಝೇವಿಯರ್ ಆತನಿಗೆ CMS ಸಿಬ್ಬಂದಿ ಆಗಿದ್ನಲ್ಲ, ಸೊ ಹಾಗಾಗಿ ಅವನಿಗೆ ಎಲ್ಲೆಲ್ಲ ವೀಕ್ ಪಾಯಿಂಟ್ ಇರುತ್ತೆ, ಎಲ್ಲೆಲ್ಲ ಲೂಪ್ ಹೋಲ್ಸ್ ಇದೆ ಅನ್ನುವಂಥದ್ದು ಈತನಿಗೆ ಗೊತ್ತಿರುತ್ತೆ. ಇನ್ನೊಬ್ಬ ಗೋಪಿ, ಆತ ಪ್ರೆಸೆಂಟ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತಹ ಸಿಬ್ಬಂದಿ, ಆತ ಕ್ಯಾಬ್ ಇನ್ಚಾರ್ಜ್ ಬೇರೆ ಆಗಿರ್ತಾನೆ, ವೆಹಿಕಲ್ ಇನ್ಚಾರ್ಜರ್ ಆಗಿರ್ತಾನೆ. ಸೊ ವೆಹಿಕಲ್ಗಳು ಯಾವ್ಯಾವ ಭಾಗಕ್ಕೆ ಹೋಗುತ್ತೆ, ಯಾವ್ಯಾವ ಬ್ಯಾಂಕ್ಗಳಿಗೆ ಇದು ವೆಹಿಕಲ್ಗಳು ಹೋಗಿ ಯಾವ್ಯಾವ ಬ್ಯಾಂಕ್ಗಳಿಗೆ ಎಷ್ಟೆಷ್ಟು ಅಮೌಂಟ್ ಹಾಕುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದನ್ಗೆ ಐಡಿಯಾ ಇರುತ್ತೆ. ಸೊ ಈ 3 ಜನ ಸೇರ್ಕೊಂಡು ಬಹುದೊಡ್ಡ ಕೋಟಿಯ ದರೋಡೆಯ ಮಾಸ್ಟರ್ ಪ್ಲಾನ್ಗಳಲ್ಲಿ ಆಗಿರ್ತಾರೆ.